ನ್ಯೂಸ್ಗೆ ಸ್ವಾಗತ. ನಾನು ರಿಪೋರ್ಟರ್ ಸೋಫಿಯಾ. ಪ್ರಿಯ ವೀಕ್ಷಕರೇ, ಇವತ್ತು ಬಂದು ನಮ್ದು ಏನ್ ಟಾಪಿಕ್ ಅಂದ್ರೆ, ಈಗ ಪ್ರಧಾನಿ ಅವರು ಬಂದು ಮೋದಿ ಸರ್ ಅವರು ಇವಾಗ ಆಲ್ರೆಡಿ ಬಂದು 2 ಸಾರಿ ಬಂದು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಈಗ MP ಎಲೆಕ್ಷನ್ ಬಂದು ನಮ್ಮ ಬ್ಯಾಂಗ್ಳೂರಲ್ಲಿ ನಡೆದಿದೆ. ಅದೇ ಪ್ರಕಾರದಲ್ಲಿ ಬಂದು ಈಗ 2 ಸಾರಿ ಗೆದ್ದಂತ ಬಿಜೆಪಿ ಸರ್ಕಾರವು 3ನೇ ಸಾರಿನೂ ಬಂದು ಬಿಜೆಪಿ ಸರ್ಕಾರ ಬಂದ್ರೆ ಸೊ ನಮ್ಮ ಭಾರತಕ್ಕೆ ಬಂದು ಅವರು ಒಳ್ಳೇದು ಮಾಡ್ತಾರಾ ಅಂತೇಳಿ ಇವಾಗ ಜನರ ಬಂದು ಒಪಿನಿಯನ್ ಏನು ಅಂತೇಳಿ ನಮಗೆ ಗೊತ್ತಿಲ್ಲ. ಜನರ ಒಪಿನಿಯನ್ ಏನಿದೆ ಅಂತ ಬನ್ನಿ ವೀಕ್ಷಕರೇ, ನಾವು ಜನರನ್ನ ಬಂದಿರೋದು. ಸರ್, ಇವತ್ತು ನಮ್ದು ಟಾಪಿಕ್ ಏನಂದ್ರೆ, ಈಗ ಬಂದು ಮೋದಿ ಸರ್ಕಾರ ಬಂದು 2 ಸಾರಿ ಬಂದಿದೆ, ಬಿಜೆಪಿ ಸರ್ಕಾರವು 2 ಸಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಅದರಿಂದ ಈಗ ಭಾರತದಲ್ಲಿ ಬಂದು ಇದು 3ನೇ ಸಾರಿ ಇವಾಗ MP ಎಲೆಕ್ಷನ್ ಬ್ಯಾಂಗ್ಳೂರಲ್ಲಿ ನಡೆದಿದೆ. ಸೊ ಈ ಸಾರಿ ಕೂಡ ಬಿಜೆಪಿ ಸರ್ಕಾರನೇ ಬಂದ್ರೆ ನಿಮ್ಮ ಒಪಿನಿಯನ್ ಏನು ಸರ್? ನಮಗೆ ಒಳ್ಳೆಯದೆಲ್ಲ ನಡೆಯುತ್ತಾ? ಫರ್ದರ್ ಇನ್ನ ಡೆವಲಪ್ಮೆಂಟ್ಗೆ ಮೇಡಮ್ ಬಂದ್ರೆ ಫರ್ದರ್ ಡೆವಲಪ್ಮೆಂಟ್ ಆಗುತ್ತೆ. ಇನ್ನ ಡೆವಲಪ್ಮೆಂಟ್ ಆಗುತ್ತೆ. ಯಾವ ರೀತಿ ಆಗ್ಬೋದು? ಯಾವ ರೀತಿ ಅಂದ್ರೆ ಡೇ ಬೈ ಡೇ ನೋಡ್ತಾ ಇದ್ದೀರಾ ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ಈಗ ಆಲ್ಮೋಸ್ಟ್ ಈ ಏರ್ಪೋರ್ಟ್ ಆಗಲಿ, ಈ ರೈಲ್ವೇಸ್ ಆಗಲಿ, ಈ ಹೈವೇಸ್ ಆಗಲಿ, ಆಲ್ಮೋಸ್ಟ್ ಎಲ್ಲ ಡೆವಲಪ್ ಆಗ್ತಾ ಇದೆ. ಬೇರೆ ಏನ್ ಹೇಳ್ಬೇಕಂದ್ರೆ ನೋಡಿ, ಈ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ನೋಡಿ ಇವಾಗ ನಿಂತ್ಕೊಳ್ಳೋ ಕ್ಯಾಂಡಿಡೇಟ್ ಇಲ್ಲ, ಆ ತರ ಪೊಸಿಷನ್ ಆಗಿದೆ ಕಾಂಗ್ರೆಸ್ಗೆ. ಬೆಂಗಳೂರು ಸಿಟಿಯಲ್ಲಿ ಹಳಬರು ಯಾರಾದ್ರೂ ನಿಂತ್ಕೊಂಡು ಕೇಳಿ. ಇವಾಗ ನೋಡಿ ನಮ್ಮ ಸೆಂಟ್ರಲ್ ಒಬ್ಬರು ಮಾತ್ರ ಇವರು ಯಾರು ನಮ್ಮ DK ಸುರೇಶ್ ಅವರು. ಮಿಕ್ಕಿದೆ 3 ಕ್ಯಾಂಡಿಡೇಟ್ 3 ಕ್ಯಾಂಡಿಡೇಟ್ ಯಾರು ಜಯನಗರ್ ಸೋತಿರೋದಕ್ಕೆ MP ಕ್ಯಾಂಡಿಡೇಟ್ ಆಗಿದೆ. ಈ ಮನ್ಸೂರಿ ಖಾನ್ ಅಂತ ಅವ್ರ ಫ್ರಾಡ್ ಅವ್ರು ಗೊತ್ತಿದೆ ಚೆನ್ನಾಗಿ. ಅವ್ರು ಏನ್ ಮಾಡಿದ್ದಾರೆ, ಅಮಾನತ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಅವ್ರ ತಂದೆ ಎಲ್ಲ, ಅವರು ಒಂದು ಕ್ಯಾಂಡಿಡೇಟ್ ಆಗಿದ್ದಾರೆ. ಒನ್ಲಿ ಥಿಂಗ್ ನಮ್ದು ಇವಾಗ ಈ ಬ್ಯಾಂಗ್ಳೂರು ನಾರ್ತ್ ಅಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಅಂತ, ಅವ್ರ ಫಾದರ್ ಎಲ್ಲ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಆ ಥರ ಇದೆ ಕಾಂಗ್ರೆಸ್. ಅದೇ ಮೇಡಮ್ ಅವ್ರು ಹೇಳಿದ ತನಕ ಪ್ರತಿಯೊಂದು ಡೆವಲಪ್ಮೆಂಟ್ ಆಗ್ತಾನೆ ಇದೆ. ನೋಡ್ತಾ ಇದೀವಿ ನಾವು, ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. 14, 19 ಅಟ್ ಪ್ರೆಸೆಂಟ್ 2024 ಬಂದರೆ ಇನ್ನೂ ಡೆವಲಪ್ಮೆಂಟ್ ಆಗ್ತದೆ 100%. ನಮ್ಮ ದೇಶ ಇಲ್ಲ ಮೇಡಮ್, ಔಟ್ರು ಬೇರೆ ಬೇರೆ ದೇಶಗೆಲ್ಲ ಒಳ್ಳೇದಾಗ್ತಾ ಇದೆ. ನಮ್ಮ ಇಂಡಿಯಾ ಬಂದು ಮೋದಿ ಬಂದರೆ ಸಿಗ್ತಾರೆ. ಮುಂಚೆ ನಮ್ಮ ಕಾಂಗ್ರೆಸ್ ಇರುವಾಗ ಪಾಕಿಸ್ತಾನ ಅವರು ಏನು ಹೇಳಿದ್ರೆ ಕೈ ಕೊಟ್ಕೊಂಡು ನಿಲ್ಬೇಕು. ಇವಾಗೆಲ್ಲ ಕೈ ಕೊಟ್ಕೊಂಡು ನಿಲ್ಕೊಂಡು ಧೈರ್ಯ ಐತೆ ಇಲ್ಲ. ನಮ್ಮ ಮೋದಿ ಅವ್ರದ್ದು ಡಿಸ್ಟೆನ್ಸೇ ಬೇರೆ, ಹತ್ರನೇ ಬರಬಾರ್ದು ಆ ಥರ ಇಟ್ಟಿದ್ದಾರೆ ನಮಗೆ ಇವಾಗ. ಸೊ ಅದರಿಂದ ನಮಗೆ ಗೊತ್ತಾಗ್ತಾ ಇದೆ ನಮ್ಮದು ಡಿಫೆನ್ಸ್ ಯಾವ ಥರ ಇದೆ. ಇವಾಗ ಪ್ರತಿಯೊಂದು ಡೆವಲಪ್ಮೆಂಟ್ ಆಗ್ತಾನೇ ಇದೆ ಮೇಡಮ್, ಅದರಿಂದ ಏನು ಡೌಟೇ ಇಲ್ಲ. 100% BJPನೇ ಯಾವತ್ತೂ ಇರಬೇಕು. ಕಾಂಗ್ರೆಸ್ ಎಲ್ಲ ಹೋಯ್ತು ಮೇಡಮ್ ಅಷ್ಟೇ. ಇನ್ನು ಮೇಲ್ಗಡೆ ಕಾಂಗ್ರೆಸ್ ಬಗ್ಗೆ ಎಲ್ಲ ಮಾತಾಡೋಂಗೇ ಇಲ್ಲ. ಇವಾಗ ತನಕ ಯಾರು ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಯಾರಂತ ಅವ್ರು ಇದೇ ಮಾಡಿಲ್ಲ, ಆ ಥರ ಇದೆ ಅವ್ರದ್ದು ಕಾಂಗ್ರೆಸ್ ಅವರು. ಅವ್ರ ಬಗ್ಗೆ ಎಲ್ಲ ಮಾತಾಡಿಲ್ಲ ಅಷ್ಟೇ. BJP ಪ್ರೆಸೆಂಟ್ ಅವರೇ ಚೆನ್ನಾಗಿದೆ. ಬಿಜೆಪಿ ಸರ್ಕಾರ ಬಂದರೆ ನಿಮ್ಮ ಒಪಿನಿಯನ್ ಏನು ಸರ್? ನಮಸ್ಕಾರ ಮೇಡಮ್, ನನ್ನ ಹೆಸರು ಪೀಟರ್ ಪಾಲ್ ಅಂತ. ಚೆಸ್ ಪಾರ್ಕಲ್ಲಿ 20 ವರ್ಷದ ಜಾಗಿಂಗ್, ವಾಕಿಂಗ್ ಎಲ್ಲ ಮಾಡಿ ನಾವು ಲೆವೆಲ್ ಮಾಡಿದ್ವಿ. ಬ್ಯಾಡ್ಮಿಂಟನ್ ಜಾಗರ್ಸ್ ಆ್ಯಂಡ್ ವಾಕರ್ಸ್. ಓಕೆ. ಇಲ್ಲಿ ಕೆಲವು ಸುಮಾರು ಒಳ್ಳೆ ಕೆಲಸಗಳೆಲ್ಲ ಮಾಡಿದ್ವಿ. ಒಂದೊಂದು ಸಾರಿ 15th ಆಗಸ್ಟು ಫ್ಲಾಗ್ ಹಾಸ್ಟಿಂಗು, ಮತ್ತು ಅವರೆಲ್ಲ ಇವ್ರನ್ನ ಕರೆದ್ಬಿಟ್ಟು ಎಲ್ಲ ಹಾಡಲ್ ಮಾಡೋದು ಎಲ್ಲ ಮಾಡಿ. ಇವಾಗ ಎಲೆಕ್ಷನ್ ಬಂದಿದೆ, MP ಎಲೆಕ್ಷನ್. ಇವಾಗ ನೀವು ಹೇಳಿ BJPಯಲ್ಲಿ ಏನು ಕೆಲಸ ಆಗಿದೆ 10 ವರ್ಷ ಮುಂದ್ಗಡೆ. 14ರಲ್ಲಿ ಬಂದ್ರೆ ಅವರು ಅಲ್ವಾ? ಫಸ್ಟ್ ಯಾವಾಗ ಬಂದರೆ ಅವರು ಯಾವಾಗ ಬಂದರು ಮೇಡಮ್ ಅವರು BJP ಅವರು? ನೀವೇ ಹೇಳಿ. ಅದು ಬಿಡಿ, ವಾಜಪೇಯಿ ಇಸ್ ಎ ವೆರಿ ಗುಡ್ ಈಸ್ ಎ ನಾಲೆಜಬಲ್ ಪರ್ಸನ್. ವಾಜಪೇಯಿ ಇಸ್ ಎ ನಾಲೆಜಬಲ್. ಯಾವ PM ಮೇಡಮ್ ಓದಿಲ್ದ್ರೆ PM ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ? PM ಅಂದರೆ ಪ್ರೈಮ್ ಮಿನಿಸ್ಟರ್. ಅದ್ರಿಗೆ ಒಂದು ನಾಲೆಜಬಲ್ ಪರ್ಸನ್ ಅಂತ ಇದೆ, ಓದಿರಬೇಕು ಖಂಡಿತವಾಗಿ. ಓದಿಲ್ಲ ಅಂದ್ರೆ ಏನಾಗುತ್ತೆ ಎಲ್ಲ ಓದಿಲ್ಲ ಅಂದರೆ. ಲೆಕ್ಕ ಕೊಡ್ತೀರ ನನ್ನ ಹತ್ರ, ಲೆಕ್ಕ ಕೊಟ್ಬಿಟ್ಟು ಲೆಕ್ಕ ಮಾಡಿ ಅಂದ್ರೆ ಕರೆಕ್ಟಾಗಿ ಮಾಡಿದ್ರೆ ಬರ್ತದೆ. ಹೆಂಗೆ ಮಾಡಬೇಕು? ನಾನು ಓದಿದ್ರೇನೆ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಮಾಡಕ್ ಬರಲ್ಲ. ಅದು ಏನೋ ಇದು ಬಂದಿದ್ದಾರೆ ಅವರು ಮಾಡಿದ್ದಾರೆ ಅಂತ ಲೆಕ್ಕ ಹೇಳ್ಬೇಕು. ಈ ಕೆಲಸ ಮಾಡಿದ್ದೀನಿ, ಈ ಕೆಲಸ ಅದಕ್ಕೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನೀವೊಂದು ನ್ಯೂಸ್ ಚಾನಲ್ ನಡೆಸ್ತಾ ಇದ್ದೀರಾ, ನಮ್ಗಂತ ನಿಮ್ಗೆ ಗೊತ್ತಿದೆ ಏನೇನು ಕೆಲಸ ಮಾಡಿದ್ದಾರೆ. 14 ಬಂದ್ರಲ್ಲ, ಏನು ಕೆಲಸ ಆಯಿತು 5 ವರ್ಷ, ಏನೇನೋ ಪ್ರಾಮಿಸ್ ಮಾಡಿದ್ರು ಅವರು,
ಏನೇನೋ ಕೊಟ್ಟಿದ್ದಾರೆ ಅಲ್ವಾ. ಸೂಟು ಬೂಟು ಹಾಕೊಂಡು ಸುತ್ತೋದು ಒಳ್ಳೇದೇ, ಅದು ಇಂಡಿಯಾಕ್ಕೆ ಬೇಕಾಗಿರೋದು PMಗೆ ಅದೇನಿಲ್ಲ. ಅದು ಖರ್ಚು ಬಗ್ಗೆ ಯೋಚನೆ ಮಾಡಬೇಕು ಅಲ್ವಾ. ಹೌದು. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನಾನು ಏನು ಕೇಳೋದಂದ್ರೆ, ನಿಮಗೆ 14ಅಲ್ಲಿ 5 ವರ್ಷ ಆಡಳಿತ ಮಾಡಿದ್ರು, 5 ವರ್ಷ ಮುಂಚೆ ಏನೇನು ಪ್ರಾಮಿಸ್ ಮಾಡಿದ್ರು ಅದ್ರ ಬಗ್ಗೆ ಹೇಳಿ. ಪ್ರಾಮಿಸ್ ಏನೇನೋ ಅವ್ರು ಕೊಟ್ಟಿದ್ದಾರೆ ಮೇಡಮ್. ನೋಡಿ, ಸರ್ಕಾರನ ನಾವು ತರೋದು ಹೆಂಗೆ, ವೋಟ್ ಹಾಕಿ ನಾವು ತರೋದು ಅಲ್ವಾ. ವೋಟ್ ಹಾಕಿ ನನ್ನ ಒಂದು ವೋಟಿಂದಾನೆ ಅವ್ರು PM ಆಗೋದು, ಅವರು ಚೀಫ್ ಮಿನಿಸ್ಟರ್ ಆಗೋದು ಇರೋದು ನಾವು ಹಾಕೋದು. ಹೌದಾ? ಹಂಗಿರುವಾಗ ಅವ್ರು ಏನ್ ಮಾಡ್ತಾರೆ, ನಿಂತ್ಕೊಳ್ಳೋಕ್ ಮುಂಚೆ ನಾನು ನಿನಗೆ, ನಿಮ್ಮ ಮಕ್ಕಳಿಗೆ, ನಮ್ಮ ಜನರಿಗೆ, ಇಂಡಿಯಾ ದೇಶಕ್ಕೆ ಈ ತರ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ. ಹೇಳಿರ್ತಾರೆ. ಹೇಳುವಾಗ ಮಾಡ್ಬೇಕಾ ಮಾಡಬೇಡ್ದಾ, ಏನ್ ಮಾಡಿದ್ರು ಹೇಳಿ. ಅದ್ರ ಬಗ್ಗೆನೇ ಸರಿ ಬಂದು ನಾವು ತೆಗಿತೀವಿ. ಏನು ಮಾಡಿಲ್ಲ ಅವಾಗ ಹೇಳಂದ್ರೆ ಹೆಂಗ್ ಹೇಳೋದು ನಾನು? ಅದಕ್ಕೆ ನಿಮ್ಮ ಅನಿಸಿಕೆ ಏನಂತ ನನ್ನ ಅನಿಸಿಕೆ ಅಷ್ಟೇ. ನನ್ನ ಅನಿಸಿಕೆ ಅವ್ರು ಯಾರ ಜನರೆಲ್ಲ ಹೇಳ್ತಾರೆ, ಊರಲ್ಲ ಏನೋ ಜನರು ಹೇಳ್ತಾರೆ. ಏನಂತ ಹೇಳ್ತಾರೆ, ಏರ್ಪೋರ್ಟ್ ಮಾಡಿದ್ದೀವಿ, ರೈಲ್ವೆ ಸ್ಟೇಷನ್ ಮಾಡಿದ್ದೀವಿ. ಮೇಡಮ್, ಒಂದು PM ಒಂದು ಸ್ಟೇಷನ್ಗೆ ಹೋದ್ರೆ ಸಾಕು ಮೇಡಮ್. ಅವ್ರು ಸ್ಟೇಷನ್ ಮಾಸ್ಟರ್ ಅಲ್ಲ, ಎಲ್ಲಾ ಸ್ಟೇಷನ್ಗೆ ಹೋಗಿ ಆಡ್ಸಕ್ಕೆ ಅವ್ರು ಸುಮಾರು ಕೆಲಸ ಇದೆ ಅವ್ರಿಗೆ. PM ಅಂದ್ರೆ ಇಂಡಿಯಾ ದೇಶನೇ ಆಳೋರು ಅವರು ಅಲ್ವಾ. ಅವ್ರು ಹೋಗಿ 10 ಸ್ಟೇಷನ್ ಆಗುತ್ತೆ, 10 ಸ್ಟೇಷನ್ ಫ್ಲಾಗ್ ಹಾಕ್ಸೋದು ಸ್ಟೇಷನ್ ಮಾಸ್ಟರ್ ಅವರು ಇಲ್ಲ. ಸೊ ಇದೆಲ್ಲ ಇರಬೇಕು. ಅದ್ರ ಬಗ್ಗೆ ನಾನು ಇವಾಗ್ಲೂ ಕೇಳ್ತಾ ಇದ್ದೀನಿ ನಿನ್ನ, 5 ವರ್ಷಕ್ಕೆ ಏನ್ ಮಾಡಿದಾರೆ ಹೇಳಿ. ಆಮೇಲೆ 19ರಲ್ಲಿ 24ವರೆಗೆ ಏನ್ ಮಾಡ್ತೀನಿ ಅದನ್ನು ಕೇಳ್ತೀನಿ. ನೀವು ಹೇಳೋದಿಲ್ಲ ಅಂದ್ರೆ ನಂಗೆ ಹೇಳೋದು ಏನಂತ ಹೇಳೋದು ಹೇಳಿ. ಬಂದು 2014 ಬಂದು ಕರೆನ್ಸಿ ಬಂದು ಚೇಂಜ್ ಮಾಡಿದ್ರಾ? ನೋಟ್ ಫಸ್ಟ್ ಏನ್ ಕೊಟ್ರು, ಸ್ವಿಸ್ ಬ್ಯಾಂಕ್ ಇಂದ ದುಡ್ಡುಗಳು ತರ್ಕೊಂಡ್ ಬರ್ತೀನಿ, ಎಲ್ಲರಿಗೂ ಇಷ್ಟು ಖರ್ಚು ಹಾಕ್ತೀನಿ ಅಂತ ಕೊಟ್ರು ಅಲ್ವಾ. ಅವಾಗ ಎಲ್ಲಾರು ಓಟ್ ಹಾಕಿದ್ರು, ಫುಲ್ ಮೆಜಾರಿಟಿಯಲ್ಲಿ ಬಂದ್ರು. ಮಾಡಿದ್ರ? ಮಾಡಿಲ್ಲ. ಆಮೇಲೆ ಏನಾಕಿದ್ರು, ಗುಲ್ಮುಲ್ಲಾ ವಿಷಯ ತಗೊಂಡ್ ಬಂದ್ರು. ಅದು ಏನಾಯ್ತು, 14 ಚೆಕ್ ಪೋಸ್ಟ್ ಇದು ಮಾಡ್ಕೊಂಡು ಬರ್ತಾರಂದ್ರೆ ಅವಾಗ ಆ PMಗೆ ಏನ್ ವ್ಯಾಲ್ಯೂ ಇದೆ ಹೇಳಿ ಮೇಡಮ್. ನಾನು ಓಟ್ ಹಾಕಕ್ ಮಾತ್ರ ನನ್ನ ಓಟ್ ಅಂತ ಕೇಳ್ತಾ ಇದ್ದೀರಾ. ನಾನು ಹಾಕಿರೋನು BJPಗೆ, ಯಾಕೆ ಹಾಕಿ ಮಾಡಿಲ್ಲ? ಅದನ್ನೇ ನೀವು ನಮ್ಮ ಚಾನೆಲ್ ಮೂಲಕ ಹೇಳಿ. ನಾನು ಕೇಳುವಾಗ ನೀವು ಉತ್ತರ ಹೇಳೋದು, ನೀವು ಹೇಳೋದಿಲ್ವಲ್ಲ, ನಾನು ಹೆಂಗ್ ಮಾತಾಡ್ಲಿ? ನೀವು ಹೇಳ್ಬೇಕಲ್ಲ. ಅದನ್ನೇ ಸರ್ ನಾವು ಬಂದು ನಾವು ಹೇಳಕ್ ಆಗಲ್ಲ, ಯಾಕಂದ್ರೆ ನಾವು ಪಬ್ಲಿಕ್ ಅವ್ರ ಹತ್ರ ಒಪಿನಿಯನ್ ಮಾಡಿದ್ದಾರೆ, ಇದು ಮಾಡಿದ್ದಾರೆ ನಾವು ಬಂದು ಹೇಳಂಗಿಲ್ಲ. ಹೌದು, ನಮ್ಮ ಪಬ್ಲಿಕ್ ಅವ್ರು ಬಂದು ಈ ಸರ್ಕಾರದ ಬಗ್ಗೆ ಏನಂತಾರೆ ಅನ್ನೋ ಅವ್ರ ಒಪಿನಿಯನ್ ಮಾತ್ರ ನಾವು ಕೇಳ್ತಾರೆ. ಆಯ್ತು ಮೇಡಮ್, ಒಪಿನಿಯನ್ ಅನ್ ಗೊತ್ತಾ? ಅವ್ರು ಹೇಳಿರೋ ಪ್ರಾಮಿಸ್ ಏನ್ ಮಾಡಿಲ್ಲ, ಮಾಡಿದ್ದಾರೆ. ಅಂಬಾನಿಗೂ ಅದಾನಿಗೂ ಮಾರಿದ್ದಾರೆ. ಅದು ಮಾರಿದ್ರೆ ಪ್ರೈವೇಟ್ ಸೆಕ್ಟರ್ ಆಯ್ತು, ನಂದಲ್ಲ ಅದು. ಅದ್ರಿಗೆ ಓನರ್ ಯಾರು? ಏರ್ಪೋರ್ಟ್ ಓನರ್ ಯಾರು? ಇವಾಗ ಎಷ್ಟೋ ಏರ್ಪೋರ್ಟ್ ಮಾಡಿದ್ರು, ಯಾರು ಓನರ್? ಅದಾನಿ ಓನರ್. ಅವಾಗ ಅದಾನಿ ಓನರ್ ಆದ್ರೆ ನಾನು ಓನರ್ ಅಲ್ಲ ಅದ್ರಿಗೆ. ಆದ್ರೆ ನನ್ನ ಓಟಿಂದ ತಗೊಂಡು ನೀನು ಅದಾನಿಗೆ, ನನ್ನ ಓಟ್ನ ಅದಾನಿಗೆ ಮಾರ್ಬಿಟ್ಟೆ ಅಂತ ಲೆಕ್ಕ. ಆಯ್ತಾಯ್ತಾ? ಇಷ್ಟೇ ಇರೋದು. ಸುಮ್ಗೆ ಏನೋ ಮಾಡಿದ್ರು ತೋರಿಸ್ಲಿ. ನಮ್ಗೆ ಮನಸ್ಸಿದೆ ಮೇಡಮ್, ಅವ್ರು ಮಾಡಿರೋದು ಒಳ್ಳೇದಾಗಿದೆ. ಕಟ್ಟಿದ್ರು, ಯಾವ ಚಿಕ್ಕ ಹುಡುಗ ಕೇಳ್ದ ದೀಪಿಯಲ್ಲಿ ರಾಮರ ದೇವಸ್ಥಾನ ಕಟ್ಟಿದ್ರಲ್ಲ, ಅದಕ್ಕಿಂತ ಒಂದು ಸ್ಕೂಲ್ ಕಾಲೇಜ್ ಮಾಡಿದ್ರೆ ನಾನು ಓದಿ ನಾನು ವಿದ್ಯಾವಂತನ ಆಗ್ತಾ ಇದ್ದಲ್ಲ ಅಂತ ಹೇಳ್ದ ಅವನು. ಅದ್ರ ಬಗ್ಗೆನೂ ಏನೇನು. ಸೊ ಅದರಿಂದ ಏನೋ ಜನ ಒಪಿನಿಯನ್ ಬೇರೆ ತರ ಇರ್ತದೆ. ನಂದು ಒಪಿನಿಯನ್ ಕೇಳಿದ್ರಿ, ನಾನು ಹೇಳಿದ್ದೀನಿ. ಇನ್ನೊಂದ್ಸಾರಿ ಕೇಳಿ, ಚೆನ್ನಾಗಿ ಹೇಳ್ತೀವಿ. ಅದ್ರ ಟೈಮ್ ಇಲ್ಲ ಇವತ್ತು. ದಯಮಾಡಿ ಕ್ಷಮಿಸಿ. ಇಷ್ಟೊತ್ತು ನನ್ನ ಮಾತು ಕೇಳಿದಿಗೆ ನಿಮ್ಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಬಂದು BJP ಸರ್ಕಾರ ಬಂದು 2 ಸಾರಿ ಗೆದ್ದಿದ್ದಾರೆ. ಈಗ 3rd ಟೈಮ್ ಬಂದು BJP ಅವ್ರು ಗೆದ್ರೆ ಅದ್ರ ಬಗ್ಗೆ ಅವರು ಹೇಳಿರೋಂಥ ಪ್ರಾಮಿಸಸ್ ಎಲ್ಲ ಮಾಡ್ತಾರಾ, ಇಲ್ಲ ಡೆವಲಪ್ಮೆಂಟ್ ಆಗುತ್ತಾ ಅಂತೇಳಿ ಒಂದು ಟಾಪಿಕ್ ಮೇಲೆ ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮ ಒಪಿನಿಯನ್ ಏನು ಸರ್? BJP ಇರಲಿ, ಕಾಂಗ್ರೆಸ್ ಇರಲಿ, ಯಾರಾದರೂ ಇರಲಿ ಪರವಾಗಿಲ್ಲ. ಆದರೆ ಒಬ್ಬರು ನಮ್ಮ ಬಗ್ಗೆ ಯಾರೂ ಯೋಚನೆ ಮಾಡ್ತಾಯಿಲ್ಲ. ಈಗ ನಮ್ಮ ಪ್ರಧಾನಿ ಅವರು ಹೇಳಿದ್ರು ಈ ಶ್ರಮ್ ಕಾರ್ಡಿಂದ ಕಾಸು ಬರುತ್ತೆ ಅಂತ, ಅದು ಬರ್ತಾಯಿಲ್ಲ. ಮತ್ತು ಏನೇನೋ ಪ್ರಾಮಿಸಸ್ ಮಾಡಿದ್ರು. ನಮ್ಮ ಥರ ಜನರಿಗೆ ಯಾರೂ ನೋಡ್ತಾ ಇಲ್ಲ. ನಾನು ಈಗ ಡ್ರೈವರು, ನಮ್ಮ ಪೇಮೆಂಟ್ ಏನಷ್ಟು ಜಾಸ್ತಿ ಇರಲ್ಲ.
ಕಡಿಮೆನೇ ಇರುತ್ತೆ. ಆದರೆ ಆಟೋ ಅಸೋಸಿಯೇಷನ್ ಐತೆ ನಮಗೆ. ಈಗ ಇಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಅಸೋಸಿಯೇಷನ್ ಏನಿಲ್ಲ, ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿಲ್ಲ. ಯೋಚನೆ ಮಾಡ್ತಾಯಿದ್ದಾರೆ ದೊಡ್ಡ ಇಂಡಿಯಾದು வெளியே ಆಚೆ ಕಂಟ್ರಿದು ಮಾಡಲಿ, ಅದು ಯಾರಾದರೂ ಇರಲಿ, ಏನಾದರೂ ನಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ಸ್ವಲ್ಪ ಒಳ್ಳೆಯದಾಗ್ತದೆ. ಸರ್, ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ ಸರ್ಕಾರ ಅಂತ ಹೇಳ್ತಾ ಇದ್ದೀರಾ? ಹೌದು. ಮತ್ತೆ ಹೇಳಿ ಸರ್, ಹಂಗಾರೆ ಇವಾಗ ನಮ್ಮ ಬಿಜೆಪಿ ಸರ್ಕಾರ ಬಂದು ಥರ್ಡ್ ಟೈಮ್ ಬಂದರೆ ಒಳ್ಳೇದಾಗುತ್ತೆ ಅಂತ ನಾವು ಅನ್ಕೋತೀವಿ. ಓಕೆನಾ? ಯಾಕಂದರೆ ಈಗ ಕಾಂಗ್ರೆಸ್ ಅವ್ರದ್ದು ಬಂದು 5 ಪ್ರಾಮಿಸಸ್ ಹೇಳಿದ್ದಿಂದ ಬಂದು ಗೌರ್ಮೆಂಟಲ್ಲಿ ಬಂದು ಫ್ರೀ ಬಸ್ಸಸ್ ಹೋಗುತ್ತೆ ಬಸ್ಸಲ್ಲಿ. ಅದು ಸ್ಟೇಟ್ ಗೌರ್ಮೆಂಟ್ ಲೆಕ್ಕ ಬೇರೆ ಮೇಡಮ್. ಈಗ ಸೆಂಟ್ರಲ್ನಲ್ಲಿ ಅವರು ಹೇಳ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಹೇಳ್ತಾ ಇದ್ದಾರೆ ಅವರು ಪ್ರಾಮಿಸಸ್ 5 ಪ್ರಾಮಿಸಸ್ನಲ್ಲಿ ನಮಗೆ ಡ್ರೈವರ್ ಬಗ್ಗೆ ಏನು ಯೋಚನೆ ಇಲ್ಲ, ಬರೀ ಲೇಡೀಸ್ ಬಗ್ಗೆ ಇರೋ ಯೋಚನೆ. ಮತ್ತು ಲೇಡೀಸ್ಗೆ ಬಸ್ಸಸ್ಸು ಅವ್ರಿಗೆ ಐತೆ, ಇಲ್ಲ ಅಂತ ಇಲ್ಲ, ಅವ್ರು ಕೊಡ್ತಾ ಇದ್ದಾರೆ. ಅದು ಸ್ಟೇಟ್ ಲೆವೆಲ್ನಲ್ಲಿ. ಈಗ ಸೆಂಟ್ರಲ್ ಲೆವೆಲ್ನಲ್ಲಿ ನಮಗೂ ಜೆಂಟ್ಸ್ಗೂ ಏನಾದರೂ ಫೆಸಿಲಿಟಿ ಬೇಕಾಗತ್ತೆ. ಯಾವ ಥರ ಸ್ಪೆಷಾಲಿಟಿ ಬೇಕಾ? ಈಗ ನೋಡಿ, ನಾನು ಈಗ ಡ್ರೈವರು, ಆ್ಯಕ್ಸಿಡೆಂಟ್ ಒಂದೈತೆ ಅಂದರೆ ಎಲ್ಲಿ ಹೋಗೋದು ನಾವು? ಕಾಸಿರಲ್ಲ, ಹಾಸ್ಪಿಟಲ್ನಲ್ಲಿ ಚಾರ್ಜಸ್ ಜಾಸ್ತಿ ಇರ್ತದೆ. ಇನ್ಶೂರೆನ್ಸ್ ಯಾರು ಮಾಡ್ತಾರೆ ಮೇಡಮ್? ಈಗ ನಾನು ಕಂಪನಿನಲ್ಲಿದ್ದರೆ ನಮಗೆ ESI PF ಅದೆಲ್ಲ ಇರ್ತದೆ. ಇಲ್ಲಿ ಎಲ್ಲಿ ಇರುತ್ತೆ? ಏನು ಇನ್ಶೂರೆನ್ಸಸ್ ಇಲ್ಲ, ಏನೂ ಇಲ್ಲ. ಆಕ್ಸಿಡೆಂಟ್ ಇನ್ಶೂರೆನ್ಸ್ ಎಲ್ಲ ಇದೆಯಲ್ಲ ಸರ್, SBI ಬ್ಯಾಂಕಲ್ಲೆಲ್ಲ ಮಾಡಿದ್ದಾರೆ. ಅದು ಬ್ಯಾಂಕ್ಸ್ನಲ್ಲಿ ಕ್ರೆಡಿಟ್ ಕಾರ್ಡ್ ಕೊಡುವಾಗ ಇಲ್ಲ ಡೆಬಿಟ್ ಕಾರ್ಡ್ ಕೊಡುವಾಗ, ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಅವ್ರು ಕೊಡುವಾಗ ಆಕ್ಸಿಡೆಂಟ್ ಪಾಲಿಸಿ ಇರುತ್ತೆ, ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ. ಆದರೆ ಅವರು ಮುಚ್ಚಿಕ್ಕಿರ್ತಾರೆ, ಡಿಸ್ಕ್ಲೋಸ್ ಮಾಡಲ್ಲ ಅವರು ಕಸ್ಟಮರ್ಗೆ ಯಾವತ್ತು. ಬ್ಯಾನರ್ಗಳು ಹಾಕಿರ್ತಾರೆ ರೋಡಲ್ಲೇ, ಬಂದು ಬ್ಯಾಂಕ್ ಹೊರಗಡೆ ಬ್ಯಾನರ್ಗಳು ಹಾಕಿರ್ತಾರೆ ಸರ್. ಓಕೆ, ಇದು ಈ ಇನ್ಶೂರೆನ್ಸ್ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಬಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಎಲ್ಲ ಥರದ ಇನ್ಶೂರೆನ್ಸ್ಗಳಿಗೂ ಬ್ಯಾನರ್ ಹಾಕಿರ್ತಾರೆ. ಒಂದು ಬ್ಯಾಂಕಲ್ಲಿ ಹೋಗಿ ನಾವು ವಿಚಾರಿಸಿದಾಗ ಅದ್ರ ಬಗ್ಗೆ ಹೇಳ್ತಾರೆ. ಈಗವರೆಗೂ ಅಂತೂ ನನಗಂತೂ ಗೊತ್ತಾಗಲಿಲ್ಲ ಮೇಡಮ್. ನನಗೆ BJPನಲ್ಲಿ ನಮ್ಮ ಮೋದಿ ಸರ್ಕಾರ ಬರಲಿ, ಯಾರಾದರೂ ಬರಲಿ, ನಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ನಮ್ಮ ಇಂಡಿಯಾ ಫಾರ್ವರ್ಡ್ ಬರ್ತದೆ. ಆವಾಗ ಮುಂಚೆ ನಮ್ಮ ಜನರ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಕಲೀಲಿ ಜನರು, ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಬಿಜೆಪಿ ಸರ್ಕಾರ ಬಂದು ಇವಾಗ 2 ಸಾರಿ ಬಂದಿದೆ ಸರ್, ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲ್. ಆಯಿತು. ಈಗ ಬಂದು MP ಎಲೆಕ್ಷನ್ ನಡೆದಿದೆ ಈಗ ಬೆಂಗಳೂರಲ್ಲಿ. ಸೊ ನೆಕ್ಸ್ಟ್ ಥರ್ಡ್ ಟೈಮ್ ಬಂದು ಬಿಜೆಪಿನೇ ಬಂದರೆ ಒಳ್ಳೇದು ಅಂತೀರಾ, ಇಲ್ಲ ಬೇರೆ ಪಕ್ಷದವ್ರು ಬಂದರೆ ಸ್ವಲ್ಪ ಚೇಂಜಸ್ ಆಗ್ಬೋದು ಅಂತೀರಾ ಸರ್? ನಮಗೆ ಕಾಂಗ್ರೆಸ್ ಬಂದರೆ ಚೆನ್ನಾಗಿರೋದು. ಕಾಂಗ್ರೆಸ್ ಬಂದರೆ ಸ್ವಲ್ಪ ಏನು ಮಾಡ್ತಾರೆ. ಕಾಂಗ್ರೆಸ್ ಹುಕೂಮತ್ನಲ್ಲಿ ಏನು ಪ್ರಯೋಜನ ಇಲ್ಲ. BJP ಬಂದು ಇದು ಮಾಡ್ತೀನಿ ಏನೂ ಮಾಡಿಲ್ಲ. ಕಾಂಗ್ರೆಸ್ನೇ ಮಾಡ್ತಾ ಇದ್ದಾರೆ, ಹೇಳ್ತಾ ಇರೋದು ಮಾಡ್ತಾರೆ ಅವರು, ಅದೇನೇ ಒಂದು ತೊಂದರೆ ಇಲ್ಲ. ಸರ್, ಈಗ ಕಾಂಗ್ರೆಸ್ ಅವ್ರು ಬಂದು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಬಂದು ಅವ್ರದ್ದು 5 ಇದು ಇದೆಲ್ಲ ಪ್ರಾಮಿಸಸ್ ಅದು ನಡೆಸ್ತಾ ಇದೆ. ಈಗ ಸೆಂಟ್ರಲ್ ಅಲ್ಲೂ ಬಂದು ಅವ್ರು ಬಂದ್ರೆ ಅದು ಇಂಡಿಯಾ ಪೂರ್ತಿ ನಡೆಯುತ್ತೆ ಅಂತ ಏನಾರ ನಿಮ್ಮ? ಮಾಡ್ತಾರೆ ಅವ್ರು ಹೇಳಿದ್ರೆ ಮಾಡ್ತಾರೆ. ಜಯಲಕ್ಷ್ಮಿ ಎಲ್ಲ ಹೆಂಗೆ ಹೇಳ್ತಾರೆ ಮಾಡ್ತಾ ಇದ್ದಾರೆ ಅವರು. ಜಯಲಕ್ಷ್ಮಿ ಕೂತಿದ್ದಾರೆ ಎಲ್ಲರಿಗೆ. ಮತ್ತೆ ಬೇರೆ ನಿಮ್ಮ ಒಪಿನಿಯನ್ಸ್? ಇಲ್ಲ, ಬೇರೆ ಹುಕೂಮತ್ಗೆ ಏನು ನನಗೆ ಹಕ್ಕು ಇಲ್ಲ. ಅದೇ ಥರ BJP ಏನು ಮಾಡಿಲ್ಲ, ಒಂದೇ ಮಾಡ್ತೀನಿ ಹೇಳಿ ಏನೂ ಮಾಡಿಲ್ಲ. ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತೆ.